ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ನಾ ದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನ ಅಮೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಭಗವಂತನಿಗೆ ಯಾರ ಕರ್ಮವೂ ಬೇಕಾಗಿಲ್ಲ, ಯಾರ ಒಂದು ಕರ್ಮದ ಫಲದ ಆಸೆಯೂ ಅವನಿಗೆ ಇಲ್ಲ. ಇವರು ನನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ, ಬೇರೆ ದೇವರುಗಳಿಗಿಂತ ನನ್ನನ್ನು ಹೆಚ್ಚಾಗಿ ನೋಡ್ತಾ ಇದ್ದಾರೆ, ಇವರಿಗೆ ನಾನೇನು ಹೆಚ್ಚಾಗಿ ಫಲ ಕೊಡಬೇಕು ಅನ್ನುವಂತಹ ಭಾವನೆ ಅವನಿಗಿರೋದಿಲ್ಲ. ಆದರೆ ಬೇರೆ ದೇವರುಗಳಿಗೆ ಎಲ್ರಿಗಿಂತ ನಿನ್ನನ್ನು ಹೆಚ್ಚಾಗಿ ನಾನು ಪೂಜೆ ಮಾಡ್ತಾ ಇದ್ದೇನಲ್ವ, ನೀನು ನನಗೆ ಕೊಡು ಅನ್ನೋದೇ ನಮ್ಮ ಭಾವನೆ ಯಾವಾಗಲೂ ಆಗಿರುತ್ತೆ. ಅದನ್ನು ಅವನು ಮನ್ನಿಸಿ ನಮ್ಮ ಮೇಲೆ ಕರುಣೆಯಿಂದ ನಮಗೆ ವರಗಳನ್ನು ಕೊಡ್ತಾನೆಯೇ ಹೊರತು ಅವನಿಗೆ ಯಾವ ದೇವರನ್ನು ನೀವು ಯಾವ ರೀತಿಯಲ್ಲಿ ನಾವು ಆರಾಧನೆ ಮಾಡಿದರೂ ಕೂಡ ಅದೇ ದೇವರ ರೀತಿಯಲ್ಲಿ ಬಂದು ಅವನ ರೀತಿಯಲ್ಲೇ ಬಂದು ಅವನು ನಮಗೆ ಫಲವನ್ನು ಕೊಡುವಂತಹ ಶಕ್ತಿಯನ್ನು ಅವನು ಹೊಂದಿದ್ದಾನೆ. ಹೀಗಾಗಿ ಅವನಿಗೆ ಯಾವ ಕರ್ಮದ ಲೇಪವೂ ಅವನಿಗೆ ಸಂಬಂಧವೇ ಇಲ್ಲ, ಅದು ಯಾವತ್ತೂ ಅವನಿಗೆ ಬೇಕಾಗಿಯೇ ಇರಲಿಲ್ಲ. ಅಜ್ಞಾನೇನ ಆವೃತಂ. ಈಗ ನಮ್ಮ ಜ್ಞಾನ ಅನ್ನೋದು ಅಜ್ಞಾನದಿಂದ ಆವೃತವಾಗಿರೋದ್ರಿಂದ ನಾವು ಅನೇಕ ರೀತಿಯ ಕರ್ಮಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೇವೆ. ಅದನ್ನು ನೋಡಿ ಭಗವಂತನಿಗೆ ಕರುಣೆಯುಂಟಾಗತ್ತೆ ನಮ್ಮ ಮೇಲೆ. ಯಾವಾಗ ನಾವು ಕೃಷ್ಣ ಅಂತ ಮನಸ್ಸಿನಿಂದ ಅಸಹಾಯಕತೆಯಿಂದ ಕರಿತೀವೋ ಆವಾಗ ಅವನಿಗೆ ಕರುಣೆಯುಂಟಾಗಿ ನಮ್ಮನ್ನು ಅದರಿಂದ ಪಾರು ಮಾಡ್ತಾನೆ. ಅವನು ಪಾರು ಮಾಡಿದ ತಕ್ಷಣ ನಾವೇನು ಮಾಡ್ತೇವೆ, ಇನ್ನೊಂದು ಅಂಥದ್ದನ್ನೇ ಹುಡ್ಕೊಂಡು ಹೋಗಿ ತಿರ್ಗಾ ಸಿಕ್ಕಾಕೊಳ್ತೇವೆ. ಅದ್ಯಾತಕ್ಕೆ? ಮೋಹ. ಅದು ಅಜ್ಞಾನದಿಂದ ಬಂದಂತಹ ಮೋಹ. ಜ್ಞಾನವು ಅಜ್ಞಾನದಿಂದ ಆವೃತವಾಗಿರುವಂಥ ಮೋಹದಿಂದ ನಾವು ಪುನಃ ಅಲ್ಲಿಯೇ ಹೋಗಿ ಅದೇ ಹಳ್ಳದಲ್ಲೇ ಬೀಳ್ತಾ ಇರ್ತೇವೆ. ಮಾಯೆ ಇದೆಯೇ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣ ಶಿಷ್ಯ ಋತೋ ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು 12ನೇ ತಾರೀಖು ಗುರುವಾರ ಮತ್ತು ಇಂದು ದಶಮಿ ತಿಥಿ ಹಾಗೂ ಜ್ಯೇಷ್ಠ ನಕ್ಷತ್ರ ಮತ್ತು ಇಂದು ರವಿ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಕುಂಭ ಸಂಕ್ರಮಣ. ಒಂದು ತಿಂಗಳ ತನಕ ರವಿ ಕುಂಭರಾಶಿಯಲ್ಲಿ ಇರ್ತಾನೆ. ಇದರ ಫಲವನ್ನು ನೋಡೋಣ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ. ಒಂದು ತಿಂಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮಿತ್ರರಿಂದ ಧನಾಗಮ ಮತ್ತು ಪ್ರತಿಷ್ಠೆ ಹೆಚ್ಚಾಗತ್ತೆ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಯಾರ್ಯಾರಿಗೆ ಪ್ರಮೋಷನ್ ಇತ್ಯಾದಿಗಳು ಆಗಬೇಕಿದೆಯೋ ಖಂಡಿತವಾಗ್ಲೂ ಇವಾಗ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಈಗಾಗಲೇ ನಿಮಗೆ ಪ್ರಮೋಷನ್ ಸಿಕ್ಕಿಬಿಟ್ಟಿದ್ರೆ ಬಹಳನೇ ಒಳ್ಳೆಯದು. ನೀವು ಇನ್ನೂ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲದೆ ಹೋದರೆ ಖಂಡಿತವಾಗ್ಲೂ ಈಗ ಹೋಗಿ ಕೇಳಿ. ಖಂಡಿತವಾಗ್ಲೂ ಇನ್ನು 2 ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಸಿಕ್ಕು ನಿಮಗೆ ಬೇಕಾದಂತಹ ಹುದ್ದೆ ಪ್ರಾಪ್ತಿ, ಕೆಲಸ ಇಲ್ಲದವರಿಗೆ ಕೆಲಸ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಒಂದು ಬ್ರೇಕ್ ಥ್ರೂ ಖಂಡಿತವಾಗ್ಲೂ ಈಗ ಸಾಧ್ಯ. ಮಿಥುನ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ರವಿ ಬರ್ತಾ ಇರೋದ್ರಿಂದ ಹಿಂದಿನ 2 ತಿಂಗಳಲ್ಲಿ ಇದ್ದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಿಮ್ಮ ಪ್ರೀತಿ ಪಾತ್ರರೊಡನೆ ಆಗಲಿ ಅಥವಾ ನಿಮ್ಮ ದಾಂಪತ್ಯದಲ್ಲಿ ಆಗಲಿ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಇರಬಹುದು, ಪಾರ್ಟ್ನರ್ಶಿಪ್ಗಳಲ್ಲಿ ಇರಬಹುದು, ಅನೇಕ ತೊಂದರೆಗಳನ್ನ 2 ತಿಂಗಳಿಂದ ನೋಡಿಬಿಟ್ರಿ. ಇವಾಗ ಅದೆಲ್ಲವೂ ಬಗೆಹರಿಯುತ್ತೆ. ಕರ್ಕ ರಾಶಿಯವರಿಗೆ ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಶವಾಗುವಂತಹ ಒಂದು ತಿಂಗಳು ಈಗ ನೀವು ನೋಡಲೇಬೇಕಾಗಬೇಕು. ಹಿಂಸೆ ಆಗ್ತಾ ಇರುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳು ಬೇಡ. ಯಾರ ಸಹಕಾರವೂ ಪ್ರಾಪ್ತಿ ಆಗೋದಿಲ್ಲ. ಒಬ್ಬಂಟಿಯಾಗಿದ್ದೇನೆ ಪ್ರಪಂಚದಲ್ಲಿ ಅನ್ನುವಂತಹ ಭಾವನೆ ನಿಮ್ಮನ್ನು ಕಾಡಬಹುದು. ಆದರೂ ಕೂಡ ಮುಂದಿನ ತಿಂಗಳು ಎಲ್ಲವೂ ಸರಿ ಹೋಗುತ್ತೆ. ಆದ್ದರಿಂದ 15 ಮಾರ್ಚ್ ತನಕ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಸಿಂಹರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಈಗ 2 ತಿಂಗಳ ತನಕ ಪಾರ್ಟ್ನರ್ಶಿಪ್ಗಳು, ಮಿತ್ರತ್ವಗಳು, ದಾಂಪತ್ಯ, ಫ್ರೆಂಡ್ಶಿಪ್ ಇದರಲ್ಲೆಲ್ಲದರಲ್ಲೂ ಒಡಕುಗಳನ್ನು ನೋಡ್ತೀರಿ. 2 ತಿಂಗಳುಗಳ ಕಾಲ ತೊಂದರೆ ಇರೋದ್ರಿಂದ ಮುಖ್ಯವಾದಂತಹ ಎಲ್ಲ ಒಂದು ರಿಲೇಶನ್ಶಿಪ್ ಅಥವಾ ಪಾರ್ಟ್ನರ್ಶಿಪ್, ಅಸೋಸಿಯೇಷನ್ ಸಂಬಂಧಗಳು ಇವುಗಳಲ್ಲಿ ಎಲ್ಲ ರೀತಿಯಲ್ಲೂ ತೊಂದರೆಯನ್ನು ಈಗ ನೀವು ನೋಡಬೇಕಾಗಿ ಬರುತ್ತೆ. 1 ವರ್ಷದಲ್ಲಿ ಇದ್ದಂತಹ ತೊಂದರೆಗಳನ್ನೆಲ್ಲ ಈಗ ಒಮ್ಮೆಲೆ ನೀವು ಬಗೆಹರಿಸಬೇಕು ಅಥವಾ ಕೈ ಬಿಡಬೇಕು. ಈ ಪರಿಸ್ಥಿತಿಯನ್ನು ನೀವು ನೋಡಬೇಕು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಶತ್ರುಗಳು ಹಿಮ್ಮೆಟ್ತಾರೆ, ಆರೋಗ್ಯದಲ್ಲಿ ಸುಧಾರಣೆ ಕೂಡ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ. ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ, ವಿಷಯಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬಾ ಕಷ್ಟವಾಗಬಹುದು ಮತ್ತು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಂತೂ ಸ್ವಲ್ಪ ಮನಸ್ಸಿಗೆ ಜಾಸ್ತಿನೇ ತೊಂದರೆ ಆಗಬಹುದು. ಮಕ್ಕಳಿಂದ ಸ್ವಲ್ಪ ಕ್ಲೇಶ ಆಗಬಹುದು. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ಮಾಡಲಿಕ್ಕೆ ಇವಾಗ ಒಳ್ಳೆಯ ಸಮಯ. ಪ್ರಾಫಿಟ್ ಬುಕ್ಕಿಂಗ್ ಮಾಡಬೇಡಿ, ಲಾಸ್ ಆಗುವ ಸಾಧ್ಯತೆ ಜಾಸ್ತಿ. ವೃಶ್ಚಿಕ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಸಂಸಾರದ ತಾಪತ್ರಯಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಆದರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ನಿಮ್ಮ ಸಂಸಾರ ಬಹಳನೇ ಚೆನ್ನಾಗಿ ಮಾದರಿ ಸಂಸಾರವಾಗಿ ಇರುತ್ತೆ. ಅದೇ ಒಂದು ದೃಷ್ಟಿಕೋನದಿಂದ ನೋಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ.
ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಅತಿ ಹೆಚ್ಚಿನ ಬೋಲ್ಡ್ನೆಸ್ ಅಥವಾ ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಮಾಧ್ಯಮದಲ್ಲಿ ಇರೋರಿಗೆ, ಸೇಲ್ಸ್ ಮಾರ್ಕೆಟ್ ಇರೋರಿಗಂತೂ ಅತ್ಯುತ್ತಮವಾದಂತಹ ಗೋಚಾರ, ಯಶಸ್ಸು ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿನೇ ಜಾಗರೂಕತೆ ವಹಿಸಬೇಕಾಗುತ್ತೆ. ವೆಚ್ಚಗಳು ಹೆಚ್ಚಾಗಬಹುದು. ಮನೆಯಲ್ಲಿ ಮತ್ತು ಕುಟುಂಬದವರಲ್ಲಿ ಸ್ವಲ್ಪ ಸಮಾಧಾನವಾಗಿ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಆದರೂ ಕೂಡ ಬೇರೆಯವರಿಗೆ ನಿಮ್ಮ ಒಂದು ಕುಟುಂಬ ಮಾದರಿ ಕುಟುಂಬವಾಗಿ ತೋರ್ತಾ ಇರುತ್ತೆ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ಬೇರೆಯವರು ಆಡೋ ಮಾತುಗಳಿಂದ ನಮಗೆ ಬೇಜಾರು ಆಗೋದಿಲ್ಲ, ಮನೆಯವರು ಆಡೋ ಮಾತುಗಳಿಂದಲೂ ಕೂಡ ಬೇಜಾರು ಆಗೋದಿಲ್ಲ. ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಲೌಕಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಹಾಗೂ ಮಿತ್ರತ್ವಗಳಲ್ಲಿ ಎಲ್ಲದರಲ್ಲೂ ಸ್ವಲ್ಪ ತೊಂದರೆ ಆಗಬಹುದು. ಆದರೂ ಕೂಡ ಆಧ್ಯಾತ್ಮಿಕವಾಗಿ ಅತಿ ಹೆಚ್ಚಿನ ಪ್ರಗತಿಯನ್ನು ನೋಡುವಂತಹ ಸಮಯ ಇದಾಗಿರುತ್ತೆ. ಆದ್ದರಿಂದ ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ಅತಿ ಹೆಚ್ಚಿನ ಗಮನವನ್ನು ಕೊಟ್ಟರೆ, ಈಗ ಮುಂದಿನ ತಿಂಗಳು ರವಿ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿದಾಗ ನಿಮಗೆ ಇವಾಗ ಆದಂತಹ ಬದಲಾವಣೆಗಳ ಪ್ರಯೋಜನವನ್ನು ನೀವು ಆಗ ತಿಳ್ಕೋಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಒಂದು ಶ್ಲೋಕ, ಭಗವದ್ಗೀತೆಯ ಒಂದೇ ಒಂದು ಶ್ಲೋಕದ ಶ್ರವಣ, ಪಠಣ, ಮನನ, ಲೇಖನ ಯಾವುದನ್ನು ಮಾಡಿದರೂ ಕೂಡ ಜನ್ಮಾಂತರದ ಪಾಪವನ್ನು ಕಳೆದುಕೊಂಡು ಎಲ್ಲರೂ ಪವಿತ್ರರಾಗಿ ಭಗವಂತನ ಧಾಮವನ್ನು ಸೇರಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.